ಇದು ಒಂದು ಆಫೀಸ್ ಬಿಲ್ಡಿಂಗ್ ಹತ್ರ ನಾವು ಇದ್ದೀವಿ. ಈ ಒಂದು ಬಿಲ್ಡಿಂಗು ನಾವು ಒಂದು ವ್ಯವಸ್ಥಿತವಾಗಿ ಪ್ಲಾನಿಂಗ್ ಮತ್ತು ಡಿಸೈನನ್ನು ಮಾಡಿಕೊಂಡು ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ನೀವು ನೋಡ್ಬೋದು ಈ ಒಂದು ಆಫೀಸ್ನ ಪಿಲ್ಲರ್ ಸೈಜ್ ಮತ್ತು ಆ ಒಂದು ಪಿಲ್ಲರ್ ಟು ಪಿಲ್ಲರ್ ಸ್ಪೇಸಿಂಗ್ ಏನಿದೆ ಅದು ಬಹಳ ತುಂಬ ವೇರಿ ಇದೆ. ನಾರ್ಮಲ್ ಕನ್ವೆನ್ಷನಲ್ ಕನ್ಸ್ಟ್ರಕ್ಷನ್ಸ್ಗೆ ಕಂಪೇರ್ ಮಾಡಿದ್ರೆ ಈ ಒಂದು ಪಿಲ್ಲರ್ನ ಸ್ಪೇಸಿಂಗ್ ಬಂದು 22 to 25 ಫೀಟ್ಸ್ ಹೋಗ್ತಾ ಇದೆ. ಸೊ 20 ಅಡಿ ದಾಟಿದ್ರೆ ನಾವು ಪಿಲ್ಲರ್ಸ್ನ ಬಹಳ ನಾಜೂಕಾಗಿ ಮತ್ತು ಜಾಗರೂಕತೆಯಿಂದ ಡಿಸೈನ್ ಮಾಡಬೇಕಾಗುತ್ತೆ. ಅದರ ರಿನ್ಫೋರ್ಸ್ಮೆಂಟ್ ಆಗಿರ್ಬೋದು, ಅದರ ಸೈಜ್ ಆಗಿರ್ಬೋದು ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಇಲ್ಲಿ ನೋಡ್ಬೋದು, ನಾವೀಗ 1 ಅಡಿಗೆ 2 ಅಡಿ ಪಿಲ್ಲರನ್ನು ಪ್ರೊವೈಡ್ ಮಾಡಿದ್ದೀವಿ. ಸೊ ಈ ರೀತಿಯಾಗಿ ಸ್ಟ್ರಕ್ಚರಲ್ ಡಿಸೈನನ್ನು ನಾವು ಮಾಡಿಕೊಂಡು ಅದಾದ ಮೇಲೆ ಈ ರೀತಿಯಾದ ಒಂದು ಕನ್ಸ್ಟ್ರಕ್ಷನನ್ನು ಮಾಡಿದ್ದೀವಿ. ನೀವು ಮೇಲ್ಗಡೆ ನೋಡ್ಬೋದು, ಈಗ ಆಲ್ರೆಡಿ ಫಾಲ್ ಸೀಲಿಂಗ್ನ ಪ್ರೊವೈಡ್ ಮಾಡ್ತಿದ್ದೀವಿ. ಸೊ ಈಗ ಒಳಗಡೆ ಹೋಗೋದಾದರೆ ಇದು ಒಂದು ಪಾರ್ಕಿಂಗ್ ಸ್ಪೇಸ್ ಆಗಿದೆ. ಈ ಒಂದು ಪಾರ್ಕಿಂಗ್ ಸ್ಪೇಸ್ನ ದಾಟಿ ನಾವು ಮುಂದೆ ಹೋದರೆ ನಮಗೆ ಈ ಒಂದು ಆಫೀಸ್ನ ಎಂಟ್ರಿ ಇದೆ ಇಲ್ಲಿ. ಸೊ ಈ ಒಂದು ಆಫೀಸ್ನ ಎಂಟ್ರಿಯಲ್ಲಿ ನಮಗೆ ಮೊದಲಿಗೆ ಬರ್ತಕ್ಕಂಥದ್ದು ಈ ಒಂದು ರಿಸೆಪ್ಷನ್. ಸೊ ಇಲ್ಲಿ ರಿಸೆಪ್ಷನಿಸ್ಟ್ ಕೂತ್ಕೊಂಡ್ರೆ ಇಲ್ಲಿಂದ ಅವರು ನೇರವಾಗಿ ಯಾರೇ ಬಂದರೂ ಯಾರೇ ಹೋದರೂ ಗಮನಿಸ್ಬೋದು ಮತ್ತು ಗೈಡ್ ಮಾಡ್ಬೋದು. ಮತ್ತು ಇಲ್ಲಿ ನಾವು TV ಪಾಯಿಂಟ್ ಪ್ರೊವಿಷನ್ನ ಮಾಡಿಕೊಟ್ಟಿದ್ದೀವಿ. ನೀವು ಮೊದಲು ಬಂದಾಗ ನೋಡ್ತಕ್ಕಂಥದ್ದು ಇಲ್ಲಿ ಒಂದು 18 ಮಾಡಲ್ ಬಾಕ್ಸನ್ನು ಪ್ರೊವೈಡ್ ಮಾಡಿದ್ದೀವಿ. ಈ ಒಂದು 18 ಮಾಡಲ್ ಬಾಕ್ಸು ಇಡೀ ರಿಸೆಪ್ಷನ್ನ ಕಂಟ್ರೋಲನ್ನು ನಾವು ಇಲ್ಲಿ ಕೊಟ್ಟಿದ್ದೀವಿ. ನೀವು ಈ ಒಂದು ಡೋರ್ನ ಹಿಂದೆಗಡೆ ನೋಡೋದಾದರೆ ಇಲ್ಲಿ ಒಂದು 15 ವೇ MCB ಬಾಕ್ಸನ್ನು ಪ್ರೊವೈಡ್ ಮಾಡಿದ್ದೀವಿ. ಈ ಒಂದು 15 ವೇ MCB ಬಾಕ್ಸಿಂದ ಅಂದರೆ ಡಿಸ್ಟ್ರಿಬ್ಯೂಷನ್ ಬಾಕ್ಸಿಂದ ಇಡೀ ಫ್ಲೋರಿಗೆ, ಕಂಪ್ಲೀಟ್ ಫ್ಲೋರಿಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಆಗುತ್ತೆ. ಮತ್ತು ಕೆಳಗಡೆ ಒಂದು ಪ್ರೊವಿಷನ್ನ ಕೊಟ್ಟಿದ್ದೀವಿ UPSನ ಪ್ರೊವೈಡ್ ಮಾಡೋದಕ್ಕೆ. ಸೊ ಈ ರೀತಿಯಾಗಿ ಇರ್ತಕ್ಕಂಥ ರಿಸೆಪ್ಷನ್ನು, ಇದರ ಪ್ಲ್ಯಾನನ್ನು ನಾನು ಆಲ್ರೆಡಿ ಕೆಳಗಡೆ ಕೊಡ್ತಾ ಇದ್ದೀನಿ. ನೀವು ನೋಡ್ಬೋದು ಈ ಪ್ಲ್ಯಾನ್ ಯಾವ ರೀತಿ ಇದೆ ಮತ್ತು ಯಾವ ರೀತಿ ಎಕ್ಸಿಕ್ಯೂಟ್ ಆಗಿದೆ ಅಂತೇಳಿ. ಮುಂದೆ ಹೋಗೋದಾದರೆ ನಮಗೆ ಇಲ್ಲಿ ಒಂದು ಕಿಚನ್ ಇದೆ, ಅಂದರೆ ಪ್ಯಾಂಟ್ರಿ ಥರ ಚಿಕ್ಕದಾಗಿ ಒಂದು ಕಿಚನನ್ನು ಪ್ರೊವೈಡ್ ಮಾಡಿದ್ದೀವಿ. ಸೊ ಈ ಒಂದು ಕಿಚನಲ್ಲಿ ಆಲ್ರೆಡಿ ಬಂಡ್ಸ್ ಪ್ರೊವೈಡ್ ಆಗಿದೆ. ಇದರ ಮೇಲೆ ಈಗ ಕಿಚನ್ ಸ್ಲ್ಯಾಬ್ಸನ್ನು ನಾವು ಅಳವಡಿಸ್ತಾ ಹೋಗ್ತೀವಿ. ಇಲ್ಲಿ ಸಿಂಕ್ ಬರುತ್ತೆ, ಸಿಂಕ್ಗೆ ಈಗ ಟ್ಯಾಪ್ ಪ್ರಾವಿಷನ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ಮಿಕ್ಸರು, ಗ್ರೈಂಡರು, ವಾಟರ್ ಪ್ಯೂರಿಫೈಯರು, ಈ ಒಂದು ಎಲ್ಲ ವ್ಯವಸ್ಥೆಗಳನ್ನು ನಾವು ಇಲ್ಲಿ ಮಾಡ್ಕೊಂಡಿದ್ದೀವಿ. ಫ್ರಿಜ್ಗಾಗಿರ್ಬೋದು ಮತ್ತು ಕಿಚನಲ್ಲಿ ಯಾವುದೆಲ್ಲ ಒಂದು ಎಕ್ವಿಪ್ಮೆಂಟ್ಸ್ ಬರುತ್ತೋ ಅದನ್ನೆಲ್ಲ ನಾವು ಇಲ್ಲಿ ಅಳವಡಿಸ್ಕೊಬೋದು. ಇನ್ನು ಮುಂದೆ ಹೋದರೆ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಇದೆ. ಯಾರೇ ಆಗಲಿ ರಿಸೆಪ್ಷನ್ಗೆ ಅಥವಾ ಆಫೀಸ್ಗೆ ಬಂದವರಿಗೆ ಇಲ್ಲಿ ಒಂದು ಟಾಯ್ಲೆಟನ್ನು ಪ್ರೊವೈಡ್ ಮಾಡಿದ್ವಿ. ಈ ಒಂದು ಟಾಯ್ಲೆಟಲ್ಲಿ ಇವಾಗ ಪ್ಲಂಬಿಂಗ್ ವರ್ಕ್ ನಡೀತಾ ಇದೆ. ಇಲ್ಲಿ ಒಂದು ಪಾಯಿಂಟ್ ಇದೆ. ಇದು ಒಂದು 8 ಮಾಡಲ್ ಬಾಕ್ಸನ್ನು ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿಂದ ಇದರ ಒಂದು ಕಂಪ್ಲೀಟ್ ರೆಗ್ಯುಲೇಟ್ ಮಾಡ್ಬೋದು. ನೀವು ನೋಡ್ಬೋದು, ಈಗ ಆಲ್ರೆಡಿ ಮಿಕ್ಸರ್ಗೆ ಕಟಿಂಗ್ ಮಾಡಿದ್ದೀವಿ. ಮಿಕ್ಸರು ಮತ್ತು ಇಲ್ಲಿ ಶವರ್ ಬರುತ್ತೆ. ಮತ್ತು ಇಲ್ಲಿಂದ ವಾಟರ್ ಸಪ್ಲೈ ಮೇಲೆಯಿಂದ ಏನಿದೆ ಸಪ್ಲೈ ಬರುತ್ತೆ. ಮತ್ತು ಇಲ್ಲಿ ಒಂದು ಗೀಸರನ್ನು ಪ್ರೊವೈಡ್ ಮಾಡೋದ್ರಿಂದ ಇಲ್ಲಿ ಹಾಟ್ ವಾಟರ್ ಏನಾದರೂ ಇದ್ದರೆ ಅದು ಸಪ್ಲೈ ಹೋಗಿ ಅಲ್ಲಿಂದ ಇಲ್ಲಿಗೆ ಪ್ರೊವಿಷನ್ ಇರುತ್ತೆ. ಸೊ ಈ ರೀತಿಯಾಗಿ ಒಂದು ಟಾಯ್ಲೆಟ್ ಇದೆ. ಇನ್ನು ಮುಂದೆ ಹೋಗೋದಾದರೆ ಮೇಯ್ನ್ ಕ್ಯಾಬಿನ್ ಇದೆ ಇಲ್ಲಿ, ಅಂದರೆ MD ಕ್ಯಾಬಿನ್ ಅಂತ ಕರಿಬಹುದು. ಸೊ ಈ ಒಂದು MD ಕ್ಯಾಬಿನಲ್ಲಿ ನೀವು ನೋಡ್ಬೋದು ಎಲೆಕ್ಟ್ರಿಸಿಟಿ ಎಷ್ಟು ಮಾಡಿದ್ದೀವಿ ಅಂತ. ಇಲ್ಲಿ ಇಡೀ MD ಕ್ಯಾಬಿನ್ಗೆ ನಾವು ಒಂದು 18 ಮಾಡಲ್ ಬಾಕ್ಸನ್ನು ಹಾಕಿದ್ದೀವಿ. ಸೊ ಈ ಒಂದು ಬಾಕ್ಸ್ನ ಮುಖಾಂತರ ಈ ಎಲ್ಲ ಒಂದು ಕ್ಯಾಬಿನನ್ನು ನಾವು ಕಂಟ್ರೋಲ್ ಮಾಡ್ಬೋದು. ನೀವು ನೋಡ್ಬೋದು ಫಾಲ್ ಸೀಲಿಂಗ್, ಪ್ರತಿಯೊಂದು ರೂಮ್ನಲ್ಲೂ ಫಾಲ್ ಸೀಲಿಂಗನ್ನು ಮಾಡಿಸಿದ್ದೀವಿ. ಎಲ್ಲೂ ಸೀಲಿಂಗ್ ಪ್ಲಾಸ್ಟ್ರಿಂಗನ್ನು ನಾವು ಮಾಡಲಿಲ್ಲ. ಇಲ್ಲಿ ನೋಡ್ಬೋದು ಈ ಒಂದು ಸೀಲಿಂಗ್ನ ಒಂದು ಫಾಲ್ ಸೀಲಿಂಗ್ ಯಾವ ರೀತಿ ಬರುತ್ತೆ ಅಂತೇಳಿ. ಸೊ ಈ ರೀತಿಯಾಗಿ ACಗೆ ಪಾಯಿಂಟ್ಸ್ ಆಗಿರ್ಬೋದು, IT ನೆಟ್ವರ್ಕ್ ಆಗಿರ್ಬೋದು, ಮತ್ತು ಇಲ್ಲಿ ಕ್ಯಾಬಿನ್ ಬಂದರೆ ಕ್ಯಾಬಿನ್ಗೆ ಬೇಕಾಗಿರ್ತಕ್ಕಂಥ ಆಕ್ಸೆಸರೀಸು ಮತ್ತು ಕನೆಕ್ಷನ್ಸು, ಸಿಸ್ಟಮ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್ಸ್ ಆಗಿರ್ಬೋದು. ಸೊ ಈ ರೀತಿಯಾದ ಎಲ್ಲ ಒಂದು ವಸ್ತುಗಳಿಗೆ ಪ್ರಾವಿಷನ್ನ ನಾವು ಪ್ರೊವೈಡ್ ಮಾಡಿದ್ದೀವಿ. ಇನ್ನು ಮುಂದೆ ಹೋಗೋದಾದರೆ ನೀವು ಇಲ್ಲಿ ನೋಡಬಹುದು, ಇದು ಒಂದು ಕಾನ್ಫರೆನ್ಸ್ ರೂಮ್ ಅಂತ ನಾವು ಡಿಸೈನ್ ಮಾಡ್ಕೊಂಡಿದ್ದೀವಿ. ಈ ಒಂದು ಕಾನ್ಫರೆನ್ಸ್ ರೂಮ್ನಲ್ಲಿ ನಾವು ಯಾವ ರೀತಿ ಪಾಯಿಂಟ್ಸ್ ಬೇಕೋ ಆ ರೀತಿ ಎಲೆಕ್ಟ್ರಿಸಿಟಿಯನ್ನು ಪ್ರೊವೈಡ್ ಮಾಡಿದ್ದೀವಿ. ಮತ್ತು ನೀವು ಇಲ್ಲಿ ನೋಡ್ಬೋದು, ಇದು ಫಾಲ್ ಸೀಲಿಂಗ್ನ ಡಿಸೈನ್ ಬಂದು ಈ ಡಿಸೈನ್ಗೆ ತಕ್ಕಂಗೆ ಈಗ ಚಾನಲ್ ವರ್ಕ್ ನಡೆದಿದೆ. ಸೊ ಇಲ್ಲಿ ನೀವು ನೋಡ್ಬೋದು, ಇದೊಂದು ಆಲ್ರೆಡಿ IPS ಫ್ಲೋರಿಂಗನ್ನು ಮಾಡಿದ್ದೀವಿ ನಾವು. ಯಾಕಂದರೆ ಇಲ್ಲಿ ನಾವು ನಾರ್ಮಲ್ ಕನ್ವೆನ್ಷನಲ್ ಟೈಲ್ಸ್ ವರ್ಕ್ಗೆ ಹೋಗ್ತಾ ಇಲ್ಲ. ಇಲ್ಲಿ ನಾವು ಮ್ಯಾಟನ್ನು ಪ್ರೊವೈಡ್ ಮಾಡೋಣ ಅಂತ ಈ ರೀತಿಯಾಗಿ IPS ಫ್ಲೋರಿಂಗನ್ನು ಮಾಡ್ಕೊಂಡಿದ್ದೀವಿ. ಸೊ ಇದ್ರ ಮೇಲೆ ಈಗ ಡೈರೆಕ್ಟಾಗಿ ಮ್ಯಾಟನ್ನು ಕೂರಿಸ್ಕೊಂಡು ಓಪನ್ ಟು ದಿ ಯೂಸ್ಗೆ ಬಿಡುತ್ತೆ. ಸೊ ಈ ರೀತಿಯಾಗಿ ಒಂದು ಲೋ ಬಡ್ಜೆಟ್ನಲ್ಲಿ, ಅಂದರೆ ಸ್ಟ್ರಕ್ಚರ್ ಹೈ ಬಜೆಟಲ್ಲಿದೆ. ಬಟ್ ಇದ್ರಲ್ಲಿ ಬರ್ತಕ್ಕಂತಹ ಕನ್ವೀನಿಯನ್ಸ್ನ ಆದಷ್ಟು ಕಡಿಮೆ ಮಾಡಿ, ಎಲ್ಲಿ ಮಿನಿಮೈಸ್ ಮಾಡೋದು ಅದನ್ನೆಲ್ಲ ಮಿನಿಮೈಸ್ ಮಾಡಿ ಒಂದು
ಕ್ಯಾಲ್ಕುಲೇಟೆಡ್ ಬಜೆಟ್ನಲ್ಲಿ ಈ ಒಂದು ಆಫೀಸ್ನ ರೆಡಿ ಮಾಡೋದಕ್ಕೆ ನಾವು ಈ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ನಾನು ಈಗಾಗಲೇ ಇದರ ಒಂದು ಸ್ಟ್ರಕ್ಚರಲ್ ಡೀಟೇಲ್ಸ್ ಆಗಿರ್ಬೋದು ಮತ್ತು ಫೂಟಿಂಗ್ಸ್ನ ಡೀಟೇಲ್ಸ್ ಆಗಿರ್ಬೋದು, ಕಾಲಮ್ಸ್ನ ಡೀಟೇಲ್ಸ್ ಆಗಿರ್ಬೋದು ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ. ಸೊ ಈಗ ಇದು ಫಿನಿಶ್ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದನ್ನು ಇದರ ಮುಖಾಂತರ ತೋರಿಸ್ತಾ ಇದ್ದೀನಿ. ಈ ಒಂದು ಪ್ಲಾಸ್ಟ್ರಿಂಗ್ ಆದಮೇಲೆ ನಾವು ಈ ಎಲೆಕ್ಟ್ರಿಕಲ್ ಪಾಯಿಂಟ್ನ ಮೇಯ್ನಾಗಿ ನೋಡ್ಕೊಬೇಕಾಗುತ್ತೆ. ಯಾಕಂದರೆ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಎಲ್ಲಾದರೂ ಮಿಸ್ ಆಗಿದ್ರೆ ಈಗ ನಾವು ಅದನ್ನು ಅಳವಡಿಸ್ಕೊಬೋದು. ಅದು ನಮಗೆ ಮುಂದಿನ ದಿನಗಳಿಗೆ ಬಹಳ ಅನುಕೂಲವಾಗುತ್ತೆ. ಯಾಕಂದರೆ ಈಗ ನೆಕ್ಸ್ಟ್ ಇಲ್ಲಿ ವೈರಿಂಗ್ ನಡೆಯುತ್ತೆ. ವೈರಿಂಗ್ ನಡಿಬೇಕಾದ್ರೆ ಎಲ್ಲೆಲ್ಲಿ ವೈರ್ಸ್ ಬೇಕಾಗುತ್ತೆ, ಮತ್ತು ನಿಮಗೆ ಸ್ಪಾಟ್ಲೈಟ್ಸ್ ಎಲ್ಲಿ ಬೇಕಾಗುತ್ತೆ, ಮತ್ತು ವಾಲ್ ಲೈಟ್ಸ್ ಎಲ್ಲಿ ಬೇಕಾಗುತ್ತೆ, ಮತ್ತು ಈ ಎಲೆಕ್ಟ್ರಾನಿಕ್ಸ್ ಎಲ್ಲೆಲ್ಲಿ ಇಡ್ತಾ ಇದ್ದೀರಾ ನೀವು, ಅದಕ್ಕೆಲ್ಲ ಯಾವ ರೀತಿ ಕನೆಕ್ಷನ್ಸ್ ಇರಬೇಕು, ಅದೆಲ್ಲ ನಿಮ್ಮ ಪ್ರಕಾರ ಇದೆಯಾ ಅಂತಕ್ಕಂಥದ್ದನ್ನ ನೋಡ್ಕೊಬೇಕು. ಎರಡನೇದಾಗಿ ಪ್ಲಂಬಿಂಗನ್ನು ನೋಡ್ಕೊಬೇಕಾಗುತ್ತೆ. ಸೊ ಈ ರೀತಿಯಾಗಿ ವ್ಯವಸ್ಥಿತವಾಗಿ ನೋಡಿಕೊಂಡು ಮನೆಯನ್ನು ಮಾಡೋದು ಬಹಳ ಉತ್ತಮ.